ಹಂಗೆ ಇರೋಣ ಮನೆಗೆ ಹಂಗೆ ಹೋಗಿ ಹೋಗಿ ಮತ್ತೆ ಎಲ್ಲ ನೋಡುದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಅರಕಲಗೂಡಿನ ಸುತ್ತಮುತ್ತಲ ಜನಗಳ ಸಹಕಾರದಿಂದ ಈ ಊರಿನಲ್ಲಿ ಪ್ರತಿ ವರ್ಷ ಮಾರ್ಚಿ ತಿಂಗಳಲ್ಲಿ ಈ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇದಕ್ಕೆ ಅನುಗುಣವಾಗಿ 7 ದಿವಸ ವೈಖಾನಸ ಆಗಮಶಾಸ್ತ್ರ ಪ್ರಕಾರದಲ್ಲಿ ಪ್ರತಿನಿತ್ಯ ನಿತ್ಯೋತ್ಸವ, ಬಲಿಪ್ರದಾನ, ನಿತ್ಯ ಹೋಮ ಇವೆಲ್ಲ ಕಾರ್ಯಕ್ರಮಗಳಾಗಿ ಇವತ್ತು ರಥೋತ್ಸವ ನಡೆದಿದೆ. ಸಂಜೆಗೆ ಸ್ವಾಮಿಯವರಿಗೆ ಶಾಂತೋತ್ಸವ ಆಗುತ್ತೆ. ದಿನ ನಾಳೆ ದಿವಸ ಮತ್ತೆ ಹೋಮ, ನಾಡಿದ್ದು ತೀರ್ಥ ಸ್ನಾನವಾಗುತ್ತೆ ಗುರುವಾರದ ದಿವಸ. ಹೀಗಾಗಿ ಹಳೆ ಅರಕಲಗೂಡಿನಲ್ಲಿ ಅನಾದಿ ಕಾಲದಿಂದಲೂ ಸಹ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಈ ಜನಗಳ ಭಕ್ತ ಸಮ್ಮುಖದಲ್ಲಿ ಬಹಳ ಸಾರೋದ್ಧಾರವಾಗಿ ನಡ್ಕೊಂಡು ಬರ್ತಾ ಇರೋದು ಸರಿಯಷ್ಟೇ. ಇವತ್ತಿನ ವಿಶೇಷ ಪಾಲ್ಗುಣ ಶುದ್ಧ ಪೂರ್ಣಿಮೆ. ಇವತ್ತು ಹೋಳಿ ಹಬ್ಬ ಆಗಿದೆ, ಇವತ್ತು ಕಾಮನ ಹಬ್ಬ ಆಗಿದೆ. ಇವತ್ತು ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ಬಣ್ಣವನ್ನು ಎಷ್ಟೋ ಮುಖಾಂತರ ಬಣ್ಣವನ್ನು ಒಬ್ಬರಿಗೊಬ್ಬರಿಗೆ ಹೆಚ್ಚಿ ಒಬ್ಬರಿಗೊಬ್ಬರಿಗೆ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಮಾಡ್ತಾ ಈ ಹೋಳಿ ಹಬ್ಬವನ್ನೆಲ್ಲ ಆಚರಿಸುವಂತಹ ಒಂದು ಸಂಪ್ರದಾಯ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಕಾಮನ್ನು ಮಾಡಿ ಕಾಮನ್ನು ಸುಡುವಂತಹ ಒಂದು ಕಾರ್ಯಕ್ರಮವೂ ಸಹ ನಡೆದು ಬರುತ್ತೆ. ಅದು ಉತ್ತರ ಕರ್ನಾಟಕದಲ್ಲಿ ಬಹಳ ವೈಭವಯುತವಾಗಿರುತ್ತೆ. ಆ ಕಾಮನ ಹಬ್ಬ ಹೋಳಿ ಹಬ್ಬದ ಜೊತೆಗೆ ಇಂದಿನ ರಥೋತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ನೆರವೇರಿಸಲಾಗಿದೆ. ಮಧ್ಯಾಹ್ನ 11:30 ಅಭಿಜನ್ ಲಗ್ನದಲ್ಲಿ ರಥೋತ್ಸವ ಪ್ರಾರಂಭ ಆಗಿ ಮಧ್ಯಾಹ್ನ 2 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಮುಗಿತಾ ಇತ್ತು. ಈ ವರ್ಷ ಕೇತುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ಬಹಳ ಬೇಗ ರಥಾರೋಹಣ ಆಗಿ ಬೇಗ ರಥವನ್ನು ಮುಗಿಸಿ ರಥ ನೆಲೆಗೆ ಬಂದು ನಿಂತ್ಕೊಂಡಿದೆ. ಇವತ್ತಿನ ವಿಶೇಷತೆ ಏನಂತಂದರೆ ಯಾರಿಗೂ ಸಹ ಅನ್ನ ಆಹಾರಗಳಲ್ಲಿ ವಿಶೇಷವಾದಂಥ ಅವಕಾಶ ಇರೋದಿಲ್ಲ. ದೇವರ ಪ್ರಸಾದ ಏನನ್ನಾರು ಲಘುವಾಗಿ ತಗೊಂಡು ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತ್ರ ತಗೊಳ್ಳುವಂಥ ಅವಕಾಶ ಇದ್ದು ಸಂಜೆ 7:30 7:45 ನಂತರ ಗ್ರಹಣ ಮುಗಿದ ಮೇಲೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಊಟ ಉಪಚಾರಗಳನ್ನು ಮಾಡಿಸುವ ಸಂಪ್ರದಾಯ ಉಂಟು.